ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಿಫ್ಟಿ ಕಂಪ್ಲೀಟ್ಲಿ ಫಾಲ್ ಆಗ್ತಾ ಇದೆ, ಬಿಟ್ಕಾಯಿನ್ ಕೂಡ ಫಾಲ್ ಆಗ್ತಾ ಇದೆ. ಇಸ್ ಇಟ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ಒಬ್ಬ ಟ್ರೇಡರ್ ಆಗಿ ಈಗ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಹಾಗಾಗಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿಯ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲಿ ನಾನು ಸ್ಪೆಷಲಿ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ತುಂಬಾ ಜನ ಏನ್ ಕನ್ಫ್ಯೂಷನ್ ನ ಮಾಡ್ಕೊಳ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಹಾಗೆ ಟ್ರೇಡಿಂಗ್ ನ ಒಂದೇ ರೀತಿ ಅವರು ಮಾಡ್ತಾರೆ. ಈಗ ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ಬೈ ಮಾಡ್ತಾರೆ, ಇಫ್ ಇನ್ ಕೇಸ್ ಅದೇನಾದ್ರೂ ಫಾಲ್ ಆಗ್ಲಿಕ್ಕೆ ಶುರುವಾಯಿತು, ಮೈನಸ್ ಅಲ್ಲಿ ಹೋಗ್ಲಿಕ್ಕೆ ಶುರುವಾಯಿತು ಅಂತ ಇದ್ದಾಗ ಅವರು ಪ್ಯಾನಿಕ್ ಆಗ್ತಾರೆ. ಆ ನಂತರ ಅವರು ಇದು ಲಾಸ್ ಅಲ್ಲಿ ಇದೆ, ನಾನು ಇದನ್ನ ಎಕ್ಸಿಟ್ ಆಗ್ಬೇಕಾ, ಹೋಲ್ಡ್ ಮಾಡ್ಬೇಕಾ, ಅಥವಾ ಏನ್ ಮಾಡ್ಬೇಕು, ಈ ರೀತಿ ಕನ್ಫ್ಯೂಷನ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಲಾಸಸ್ ಗಳನ್ನ ಮಾಡ್ತಾರೆ. ಬಟ್ ದ ಫ್ಯಾಕ್ಟ್ ಈಸ್ ಗೈಸ್, ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್ ಗೇಮ್ ಆಗಿರುತ್ತೆ. ನೀವು ಟ್ರೇಡಿಂಗ್ ನ ಇನ್ವೆಸ್ಟ್ಮೆಂಟ್ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಡ್ ಇನ್ವೆಸ್ಟ್ಮೆಂಟ್ ನ ಟ್ರೇಡಿಂಗ್ ರೀತಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ ಎರಡೂ ಕೂಡ ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿರುತ್ತೆ. ಈ ಒಂದು ಮಧ್ಯದಲ್ಲಿರೋ ಥಿನ್ ಲೈನ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆಕ್ಚುಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣನ ಮಾಡಬಹುದು. ಈಗ ಫಸ್ಟ್ ಗೆ ಟ್ರೇಡಿಂಗ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಅನ್ ಎಕ್ಸಾಂಪಲ್, ಟ್ರಂಪ್ ಇದೊಂದು ನ್ಯೂಸ್ ಬರುತ್ತೆ, ನಾಳೆ ವಾರಿದು ಸಿನಾರಿಯೋ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಆಯ್ತು, ಎಲ್ಲವೂ ಕೂಡ ಬೆಟರ್ ವೇ ಅಲ್ಲಿ ಫಿನಿಶ್ ಆಯ್ತು ಅಂತ ಇದ್ದಾಗ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಪಾಸಿಬಿಲಿಟೀಸ್ ಇದೆ. ನನ್ಗೆ ಏನಾದ್ರೂ ಅನಾಲಿಸಿಸ್ ನ ಮೂಲಕ ತಿಳಿಯಿತು, ಅಥವಾ ನನ್ಗೆ ಒಂದು ಫೀಲ್ ಇದೆ ಲೈಕ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ಇದ್ದಾಗ ನಾನೇನ್ ಮಾಡ್ತೀನಿ, ಆ ಒಂದು ಸ್ಟಾಕ್ ಅನ್ನ ಅಥವಾ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇದೆ ಅದನ್ನ ನಾನು ಬೈ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀನಿ. ಅಂಡ್ ಯಾವಾಗ ಈ ಒಂದು ವಾರ್ನ ಸಿನಾರಿಯೋ ಬೆಟರ್ ಆಗುತ್ತೆ ಅಂಡ್ ಅದರ ಬೇಸ್ಡ್ ಆಗಿ ಏನ್ ಮೊಮೆಂಟಮ್ ಕೊಡುತ್ತೆ ಅದರ ಬೇಸ್ಡ್ ಆಗಿ ನಾನು ಎಕ್ಸಿಟ್ ನ ಆಗ್ತೇನೆ. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದು ಕಂಪ್ಲೀಟ್ಲಿ ಡಿಫರೆಂಟ್ ಗೇಮ್ ಆಗಿರುತ್ತೆ. ಮಾರ್ಕೆಟ್ ಕಂಪ್ಲೀಟ್ಲಿ ಫಾಲ್ ಆಗ್ತಾ ಇದ್ದಾಗ ನಿಮ್ಗೆ ಕೆಲವೊಂದು XYZ ಸ್ಟಾಕ್ ಗಳ ಮೇಲೆ ಒಂದು ಸ್ವಲ್ಪ ಕಣ್ಣಿಡ್ಬೇಕಾಗತ್ತೆ. ಅಂದ್ರೆ ಫಂಡಮೆಂಟಲಿ ಕೆಲವೊಂದು ಸ್ಟಾಕ್ಸ್ ಗಳು ಯಾವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಸ್ಟಾಕ್ಸ್ ಗಳು ಕಳೆದ ಕೆಲವು ವರ್ಷಗಳಿಂದ ಮಾರ್ಕೆಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರತ್ತೆ. ಬಟ್ ಆ ಸ್ಟಾಕ್ಸ್ ಗಳ ವ್ಯಾಲ್ಯೂ ಏನಿದೆಯಲ್ಲ ತುಂಬಾನೇ ಜಾಸ್ತಿ ಆಗಿರುತ್ತೆ. ಅಂಡ್ ಆ ಸ್ಟಾಕ್ ನ ವ್ಯಾಲ್ಯೂ ಏನಿದೆಯಲ್ಲ ಈ ರೀತಿಯ ಕ್ರೈಸಿಸ್ ಗಳಲ್ಲಿ ಒಂದ್ ಸ್ವಲ್ಪ ಕೆಳಗಡೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಫಾರ್ ಅನ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು XYZ ಸ್ಟಾಕ್ ಅಂತ ಅನ್ಕೊಳ್ಳಿ, ಅದು 2,000 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಅದು ಈಗ 1,300 1,400 ಗೆ ನಿಮ್ಗೆ ಸಿಗ್ತಾ ಇದೆ ಅಂತ ಇದ್ದಾಗ ಅದನ್ನ ನಾವು ಬೈ ಮಾಡೋದು ಅಥವಾ ಅದನ್ನ ಹೋಲ್ಡ್ ಮಾಡೋದು ಏನಿದೆಯಲ್ಲ ಅದು ಬೆಟರ್ ಆಗಿರುತ್ತೆ. ಯಾಕೆಂದ್ರೆ ನಾವು ಯಾವುದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಶಾರ್ಟ್ ಟರ್ಮ್ ಈ ವಾರ್ನ ಸಿನಾರಿಯೋ ಏನಿದೆ ಅದರ ಬೇಸ್ಡ್ ಆಗಿ ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಆ ಒಂದು ಅಸೆಟ್ ಆಗಿರ್ಬೋದು ಅಥವಾ ಆ ಒಂದು ಸ್ಟಾಕ್ ನ ಮೇಲ್ಗಡೆ ಇರುವಂತಹ ಬಿಲೀಫ್ ನ ಬೇಸ್ಡ್ ಆಗಿ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದು ಯಾವಾಗ್ಲೂ ಕೂಡ ಒಂದು ಟೈಮ್ ಹಾರಿಸನ್ ನ ಮೇಲ್ಗಡೆ ಇರುತ್ತೆ, ನಾಟ್ ಆನ್ ಬೇಸ್ ಆಫ್ ಎನಿ ಲೈಕ್ ಸಣ್ಣ ಮಟ್ಟದ ಏನಾದ್ರೂ ಕ್ರೈಸಿಸ್ ಆಯ್ತು ಅಥವಾ ಏನಾದ್ರೂ ವಿಚಾರಗಳಾಯ್ತು ಅದ್ರ ಬೇಸ್ಡ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡೋದಲ್ಲ. ಅದನ್ನ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಟ್ರೇಡಿಂಗ್ ಮೇ ಬಿ ಇಂಟ್ರಾಡೇ ಆಗಿರ್ಬೋದು, ಸ್ವಿಂಗ್ ಟ್ರೇಡಿಂಗ್ ಆಗಿರ್ಬೋದು, 3 ತಿಂಗಳಿಗೆ ನೀವು ಹೋಲ್ಡ್ ಮಾಡಬಹುದು, 6 ಮಂತ್ಸ್ ಗೆ ಹೋಲ್ಡ್ ಮಾಡಬಹುದು ಅಥವಾ 1 ವರ್ಷಕ್ಕೆ ಹೋಲ್ಡ್ ಮಾಡಬಹುದು. ದಟ್ ಈಸ್ ಅ ಟ್ರೇಡಿಂಗ್. ಅದನ್ನ ನಾವು ಪೊಸಿಷನಲ್ ಟ್ರೇಡಿಂಗ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದು 5 ವರ್ಷ ಅಥವಾ 10 ವರ್ಷದ ರಿಟರ್ನ್ ನ ಮೇಲ್ಗಡೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅದು ವೆಲ್ತ್ ಕ್ರಿಯೇಷನ್ ನ ಒಂದು ಗೇಮ್ ಆಗಿರುತ್ತೆ. ಅಂದ್ರೆ ನೀವು ಇವತ್ತು ಇನ್ವೆಸ್ಟ್ ಮಾಡಿದಾಗ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಆ ಸ್ಟಾಕ್ ನ ಮೇಲ್ಗಡೆ ನಿಮಗೆ ಬಿಲೀಫ್ ಇದೆ ಅಂತ ಇದ್ದಾಗ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ಆ ಸ್ಟಾಕ್ ಅಥವಾ ಆ ಕಂಪನಿ ದೊಡ್ಡ ಮಟ್ಟದಲ್ಲಿ ಗ್ರೋ ಆದಾಗ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಿದೆ ಅದು ಕೂಡ 10 ಟೈಮ್ಸ್ ಅಥವಾ 100 ಟೈಮ್ಸ್ ಆಗುತ್ತೆ. ಆಗ ನಿಮ್ಗೆ ಅದರಲ್ಲಿ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಥವಾ ದೊಡ್ಡ ಮಟ್ಟದ ರಿಟರ್ನ್ಸ್ ಕಾಣಲಿಕ್ಕೆ ಸಿಗುತ್ತೆ. ಏನಕ್ಕೆ ನಾವು ಇದನ್ನ 10 ಇಯರ್ಸ್ಗೆ ಅಥವಾ 5 ಇಯರ್ಸ್ಗೆ ಪ್ಲಾನ್ ಮಾಡ್ತೀವಿ ಅಂತ ಇದ್ದಾಗ ಯಾವ್ದಾದ್ರು ಒಂದು ಹಣನ ನೀವು ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಹಾಕಿದಾಗ ಅಥವಾ ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಫಾರ್ ಅನ್ ಎಕ್ಸಾಂಪಲ್ ಹಾಕಿದಾಗ ಅದರ ರಿಟರ್ನ್ಸ್ ನ ಮೇಲ್ಗಡೆ ಇರುತ್ತೆ. ಈಗ ಜಾಗದಲ್ಲಿ ಹಣ ಹಾಕೋದು ಅದು ಟ್ರೇಡಿಂಗ್ ಅಲ್ಲ, ಅದು ಇನ್ವೆಸ್ಟ್ಮೆಂಟ್. ಅಂದ್ರೆ ನೀವು ಅದನ್ನ ಬೈ ಮಾಡ್ತೀರಾ, ಒಂದು 10 ವರ್ಷಕ್ಕೆ 5 ವರ್ಷ ನಂತರ ಅದನ್ನ ಸೆಲ್ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆ ಸರೌಂಡಿಂಗ್ ಅಲ್ಲಿ ಅದು ಗ್ರೋ ಆದಾಗ ಆ ಜಾಗ ನಿಮ್ಗೆ ಗ್ರೋ ಆಗುತ್ತೆ. ಸೇಮ್ ಥಿಂಗ್ ವಿತ್ ಗೋಲ್ಡ್. ಗೋಲ್ಡ್ ಅನ್ನು ನೀವು ಬೈ ಮಾಡಿದಾಗ ಅದು ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಅದನ್ನ ಯಾವತ್ತೂ ಕೂಡ ಟ್ರೇಡಿಂಗ್ ಅಂತ ಏನಕ್ಕೆ ಕರೆಯೋದಿಲ್ಲ ಅಂದ್ರೆ ಗೋಲ್ಡ್ ಅನ್ನ ನೀವು ಇವತ್ತು ಬೈ ಮಾಡಿ ನೆಕ್ಸ್ಟ್ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಯಾರು ಕೂಡ ಸೆಲ್ ಮಾಡೋದಿಲ್ಲ. ಗೋಲ್ಡ್ ಅನ್ನ ಬೈ ಮಾಡಿದ್ಮೇಲೆ ಅದನ್ನ ಸೆಕ್ಯೂರ್ ಆಗಿ ಇಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಅಂಡ್ ಆ ಗೋಲ್ಡ್ ನ ವ್ಯಾಲ್ಯೂ ಏನಿದೆಯಲ್ಲ 5 ವರ್ಷ 10 ವರ್ಷದ ನಂತರ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗುತ್ತೆ. ಆಗ ಅದರಲ್ಲಿ ಲಾಭ ಕಾಣಲಿಕ್ಕೆ ಸಿಗುತ್ತೆ. ಸೊ ಅದಕ್ಕಾಗಿಯೇ ಹಿರಿಯರೆಲ್ಲರೂ ಕೂಡ ಜಾಗ, ಗೋಲ್ಡ್ ಇದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ರು. ಅಂಡ್ ಈಗ ನ್ಯೂ ಜನರೇಷನ್ ನಾವೇನ್ ಮಾಡ್ತಾ ಇದೀವಿ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೀವಿ. ಅಂಡ್ ಸ್ಟಾಕ್ಸ್ ನ ರಿಟರ್ನ್ ಕೂಡ ಅದೇ ರೀತಿ ಕೌಂಟ್ ಆಗುತ್ತೆ, ಟೈಮ್ ನ ಹಾರಿಜಾನ್ ನ ಮೇಲ್ಗಡೆ ಅದು ಕೌಂಟ್ ಆಗುತ್ತೆ. ಹಾಗಾಗಿ ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ನೀವು ಬೈ ಮಾಡ್ತಾ ಇದ್ರೆ, ನಿಫ್ಟಿನ ಬೈ ಮಾಡ್ತಾರೆ ಅಂತ ಇದ್ದಾಗ ನೀವು ಅದನ್ನ ಜಾಸ್ತಿ ದಿನ ಹೋಲ್ಡ್ ಮಾಡ್ತಾ ಇಲ್ಲ, 5 ಇಯರ್ಸ್ಗೆ 10 ಇಯರ್ಸ್ಗೆ ಹೋಲ್ಡ್ ಮಾಡ್ತಾ ಇಲ್ಲ ಅಂತ ಇದ್ದಾಗ ಅದನ್ನ ನೀವು ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋ ಮ್ಯಾಟರ್ ಮಾರ್ಕೆಟ್ ಎಷ್ಟೇ ಫಾಲ್ ಆಗ್ಲಿ ಅದು ಇನ್ನಷ್ಟು ಫಾಲ್ ಆಗ್ಬೋದು, ನೋ ಮ್ಯಾಟರ್ ಮಾರ್ಕೆಟ್ ಎಷ್ಟೇ ಮೇಲ್ಗಡೆ ಹೋಗ್ಲಿ ಅದು ಇನ್ನಷ್ಟು ಕೆಳಗಡೆ ಬರ್ಬೋದು ಅಥವಾ ಇನ್ನಷ್ಟು ಮೇಲ್ಗಡೆ ಹೋಗ್ಬೋದು.
ಹೇಳ್ಬೋದು. ಬಿಕಾಸ್ ಮಾರ್ಕೆಟ್ ಅನ್ನ ಯಾರು ಕೂಡ ಬಾಟಮ್ ಅಂಡ್ ಟಾಪ್ ಅನ್ನ ವಾರೆನ್ ಬಫೆಟ್ ಸರ್ ಫೈಂಡ್ ಮಾಡ್ಲಿಕ್ಕೆ ಆಗಿಲ್ಲ, ಅಥವಾ ಅವರೇ ಹೇಳ್ತಾರೆ ನೋ ಬಡಿ ನೋಸ್ ವಾಟ್ ಇಸ್ ದ ಬಾಟಮ್ ಅಂಡ್ ಟಾಪ್ ಆಫ್ ದ ಮಾರ್ಕೆಟ್ ಅಂತ. ಹಾಗಾಗಿ ಏನಾಗುತ್ತೆ, ನೀವು ಯಾವತ್ತೂ ಕೂಡ ಒಂದು ಸ್ಟಾಕ್ ನ ಬಾಟಮ್ ಅಥವಾ ಟಾಪ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನೀವು ಒಂದು ಸ್ಟಾಕ್ ಅನ್ನ ಪಿಕ್ ಮಾಡಿ, ಯಾವ್ದಾದ್ರು ಒಂದು ಸ್ಟಾಕ್ ನಿಮಗೆ ಗೊತ್ತಿರುತ್ತೆ. ಆಬ್ವಿಯಸ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಅನೇಕ ಸ್ಟಾಕ್ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದೆ. ಭಾರತದಲ್ಲಿ ತುಂಬಾನೇ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಗ್ರೋ ಆಗಿದೆ, ಕಳೆದ ಕೆಲವು ವರ್ಷಗಳಿಂದ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸಸ್ಟೈನ್ ಆಗಿದೆ. ಅಂಡ್ ನಮಗೂ ಕೂಡ ಗೊತ್ತಿದೆ ಈ ಕಂಪನಿಗಳು ಈಸಿಲಿ ಏನು ಕೂಡ ಬ್ರೇಕ್ ಆಗಲ್ಲ ಅಥವಾ ಈಸಿಲಿ ಏನು ಕೂಡ ಫಾಲೋ ಆಗೋದಿಲ್ಲ. ಇದಕ್ಕೆ ಸಿಂಪಲ್ ಕಾಮನ್ ಸೆನ್ಸ್ ಬೇಕು ಬಿಟ್ರೆ ಬಾಕಿ ಯಾವುದೇ ರೀತಿ ನಿಮಗೆ ದೊಡ್ಡ ಮಟ್ಟದ ಅನಾಲಿಸಿಸ್ ಬೇಕು ಅಂತ ಏನು ಕೂಡ ಇರೋದಿಲ್ಲ. ಸಿಂಪಲ್ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಯಾವುದನ್ನ ನೀವು ಪ್ರತಿದಿನ ಯೂಸ್ ಮಾಡ್ತೀರಾ, ಯಾವ ಒಂದು ಕಂಪನಿಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀರಾ, ನಿಮ್ಗೆ ಅದು ಇಷ್ಟ ಆಗುತ್ತೆ ಅಂಡ್ ನಿಮ್ಗೆ ಯಾವ ಕಂಪನಿಯ ಪ್ರಾಡಕ್ಟ್ ಏನಿದೆಯಲ್ಲ ಮುಂದಿನ ದಿನಗಳಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋ ಆಗುತ್ತೆ. ಮೇ ಬಿ ಕೆಲವೊಂದು ಕಂಪನಿಗಳು ಏನಾಗುತ್ತೆ, ಮುಂಚೆ ಬೇರೆ ಪ್ರಾಡಕ್ಟ್ ಅನ್ನ ಮಾಡ್ತಾ ಇತ್ತು, ಈಗ ಸ್ಲೋಲಿ ಎಗೆ ಶಿಫ್ಟ್ ಆಗ್ತಾ ಇರ್ಬೋದು, ಅಥವಾ ಸ್ಲೋಲಿ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ನ ಕಡೆ ಶಿಫ್ಟ್ ಆಗ್ತಾ ಇರ್ಬೋದು. ಅಂದ್ರೆ ಆ ಒಂದು ಮೊಮೆಂಟಮ್ ಕಂಪನಿಯಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಅಂಡ್ ನಿಮ್ಗೆ ಅನಿಸುತ್ತೆ ಈ ಕಂಪನಿ ಏನಿದೆಯಲ್ಲ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಇದ್ದಾಗ ಆ ಒಂದು ಕಂಪನಿಯ ಸ್ಟಾಕ್ ನ ಪ್ರೈಸ್ ಅನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕಾಗತ್ತೆ. ಅದರ ಬೇಸ್ಡ್ ಆಗಿ ಪ್ರತಿ ಬಾರಿ ಮಾರ್ಕೆಟ್ ಫಾಲ್ ಆಗ್ತಾ ಇದ್ದಾಗ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ 2000 ಇದ್ರೆ 1300 ಗೆ ಬಂದ್ರೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತೀರಾ, ಆ ನಂತರ 900 ಗೆ ಹೋದ್ರೆ ಅಲ್ಲಿ ಭಯ ಪಡೋದಲ್ಲ, ಇನ್ನಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು ಅಲ್ಲಿ ಆ ಸ್ಟಾಕ್ ನ ವ್ಯಾಲ್ಯೂ ಬೇಸ್ಡ್ ಆಗಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇಲ್ಲ, ನೀವು ಆ ಸ್ಟಾಕ್ ನ ಮೇಲ್ಗಡೆ ಇರುವಂತ ಭರವಸೆ ಬೇಸ್ಡ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ರ. ಹಾಗಾಗಿ ಇನ್ವೆಸ್ಟ್ಮೆಂಟ್ ನ ರಿಟರ್ನ್ ಅನ್ನ 1 ವರ್ಷ 2 ವರ್ಷಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು ಕೂಡ ಟ್ರೇಡರೇ, ನೀವೇನು ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟರ್ ಏನು ಕೂಡ, ನೀವು 10 ವರ್ಷ 5 ವರ್ಷ ಹೋಲ್ಡ್ ಮಾಡ್ಲಿಕ್ಕೆ ಯಾವ್ದಾದ್ರು ಸ್ಟಾಕ್ ಅನ್ನ ಬೈ ಮಾಡ್ತಿದ್ರೆ ಅಂತ ಇದ್ದಾಗ ಮಾತ್ರ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಾಕಿ ನೀವು ಈಗ ಹೇಳ್ಬೋದು 2020 ನಾನು ಇನ್ವೆಸ್ಟ್ ಮಾಡಿದ್ರೆ 100 ಟೈಮ್ಸ್ ನನಗೆ ರಿಟರ್ನ್ಸ್ ಬಂತು, 200 ಟೈಮ್ಸ್ ರಿಟರ್ನ್ಸ್ ಬಂತು ಅಂತ ನೀವು ಹೇಳ್ಬೋದು. ಬಟ್ ಅದನ್ನು ಕೂಡ ನಾವು ಪೊಸಿಷನಲ್ ಟ್ರೇಡಿಂಗ್ ಅಂತಾನೆ ಕರಿತೀವಿ. 6 ತಿಂಗಳಿಗೆ 1 ವರ್ಷಕ್ಕೆ ಯಾವ್ದಾದ್ರು ಒಂದು ಸ್ಟಾಕ್ ನ ಬೈ ಮಾಡೋದೇನಿದಿಲ್ಲ ಅದು ಪೊಸಿಷನಲ್ ಟ್ರೇಡಿಂಗ್ ಆಗಿರುತ್ತೆ, ಅದು ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದು ಟೈಮ್ ನ ಬೇಸ್ಡ್ ಇರುತ್ತೆ. ಇದರ ಬೇಸ್ಡ್ ಆಗಿ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಬಾಕಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇದ್ದಾಗ ಸ್ಟಾಕ್ಸ್ ಗಳ ಲಿಸ್ಟ್ ಅನ್ನ ಮಾಡಿ ಅಂಡ್ ಅದು ಯಾವ ರೀತಿ ಫಾಲ್ ಆಗಿದೆ ಅನ್ನೋದ್ರ ಬೇಸ್ಡ್ ಆಗಿ ಒಂದೊಂದು ಪಾಯಿಂಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಅಂಡ್ ಅದರ ಬೇಸ್ಡ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಗ್ರೋ ಆಗ್ತಾ ಹೋಗುತ್ತೆ, ಡಿಸ್ಕೌಂಟ್ ಅಲ್ಲಿ ನೀವು ಬೈ ಮಾಡ್ತಾ ಹೋಗ್ತೀರಾ. ಬಾಕಿ ನೀವು ಶಾರ್ಟ್ ಟರ್ಮ್ ಬೇಸ್ಡ್ ಆಗಿ ನೀವು ರಿಟರ್ನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಫಾರ್ ಎನ್ ಎಕ್ಸಾಂಪಲ್ ಇವತ್ತಿಂದ 1 ತಿಂಗಳಿಗೆ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತ ಇದ್ದಾಗ ದೆನ್ ಚಾರ್ಟ್ ಅನಾಲಿಸಿಸ್ ನ ಕಲಿಯಿರಿ. ಚಾರ್ಟ್ ಅಲ್ಲಿ ಯಾವ ರೀತಿ ಮಾರ್ಕೆಟ್ ಮೂವ್ ಆಗ್ತಿದೆ ಅನ್ನೋದನ್ನ ನೋಡಿ, ಸಿಂಪಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಬೇಸ್ಡ್ ಆಗಿ ಕೂಡ ನೀವು ಟ್ರೇಡ್ ನ ಮಾಡಬಹುದು. ಐ ಮೀನ್ ಅದರ ಬೇಸ್ಡ್ ಆಗಿ ಕೂಡ ನೀವು ಅರ್ಥನ ಮಾಡ್ಕೊಳ್ಬಹುದು. ಫಂಡಮೆಂಟಲ್ ನೀವು ಬೇಕಿದ್ರೆ ಬೆಟರ್ ಆಗಿದ್ರೆ ಫಂಡಮೆಂಟಲ್ ನ ಆಡ್ ಮಾಡಿ ಅದರ ಬೇಸ್ಡ್ ಆಗಿ ಶಾರ್ಟ್ ಟರ್ಮ್ ರಿಟರ್ನ್ ಗೋಸ್ಕರ ಒಂದು SL ನ ಪ್ಲಾನ್ ಮಾಡಿ, ಒಂದು TP ನ ಪ್ಲಾನ್ ಮಾಡಿ ಅದರ ಬೇಸ್ಡ್ ಆಗಿ ನೀವು ಟ್ರೇಡ್ ನ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಗೇಮ್ ಗೈಸ್. ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಗೇಮ್. ಟ್ರೇಡಿಂಗ್ ನಿಂದ ನಾವು ರಿಚ್ ಆಗ್ಬಹುದು, ಇನ್ವೆಸ್ಟ್ಮೆಂಟ್ ನಿಂದ ನಾವು ವೆಲ್ತಿ ಆಗ್ತೀವಿ. ವೆಲ್ತ್ ಅಂಡ್ ರಿಚ್, being wealthy and being rich is completely a different thing. ಸೊ ಹಾಗಾಗಿ being wealthy ಏನಿದೆಯಲ್ಲ ಅದು ಜನರೇಷನಲ್ ವೈಸ್ ನಿಮ್ಮ ಒಂದು ಹಣ ಏನಿದೆಯಲ್ಲ ಅದು ಯೂಸ್ ಆದ್ರೂ ಕೂಡ, ಎಷ್ಟೇ ಖರ್ಚು ಮಾಡಿದ್ರು ಕೂಡ ಅದು ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಬೀಯಿಂಗ್ ರಿಚ್ ಅಂದ್ರೆ ಏನು ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್ ನೀವು ಒಂದು ಜಾಕ್ ಪಾಟ್ ಅಲ್ಲಿ 1 ಕೋಟಿ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಆ 1 ಕೋಟಿ ಆದಾಗ ನೀವು ಆಬ್ವಿಯಸ್ಲಿ ರಿಚ್ ಆಗಿರ್ತೀರ. ರಿಚ್ ಅಂದ್ರೆ ಏನು ಅಂದ್ರೆ, ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ನ ಆಗ್ಬಿಟ್ಟು, ಜಾಬ್ ಅಲ್ಲಿ ಸ್ವಲ್ಪ ಹಣನ ಮಾಡ್ಬಿಟ್ಟು ನಾವು ಸ್ವಲ್ಪ ಹಣನ ಪಡ್ಕೊಳ್ತೀವಿ. ಅಂದ್ರೆ ಒಂದ್ ಸ್ವಲ್ಪ ರಿಚ್ನೆಸ್ ಅಂದ್ರೆ 10 ಲಕ್ಷ 20 ಲಕ್ಷ 30 ಲಕ್ಷ ಈ ರೀತಿ ಆಗ್ತಾ ಹೋಗುತ್ತೆ. ಅಂಡ್ ಅದನ್ನ ನಾವು ಇನ್ವೆಸ್ಟ್ ಮಾಡಿದಾಗ, ಅಥವಾ ಅದನ್ನ ನಾವು ಪ್ರಾಪರ್ ರೈಟ್ ಸ್ಟಾಕ್ಸ್ ಗಳಲ್ಲಿ ರೈಟ್ ವೇ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಂದು 5 ವರ್ಷ 10 ವರ್ಷದಲ್ಲಿ ನಮ್ಮ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಸೊ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ಜಸ್ಟ್ ಬಿಕಾಸ್ ಆಫ್ ವಾರ್ ಇದಾಗ್ತಾ ಇದೆ, ನಿಫ್ಟಿ ಮೇಲ್ಗಡೆ ಹೋಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ನಾನು 100 ರೂಪಾಯಿ ಹಾಕ್ತೀನಿ, 1000 ರೂಪೀಸ್ ಹಾಕ್ತೀನಿ, ಈ ರೀತಿ ಎಲ್ಲ ನೀವು ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಅದು ತುಂಬಾನೇ ದೊಡ್ಡ ಮಟ್ಟದ ಎಫೆಕ್ಟ್ ಅನ್ನ ನಿಮ್ಮ ಹಣಕ್ಕೆ ನೀಡುತ್ತೆ. ಇದು ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿರೋ ಒಂದು ಒಪಿನಿಯನ್ ಆಗಿರುತ್ತೆ. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟೇಬಲ್ ವೀಕ್ ಹೆಡ್.